ಹಾಯ್ ಎಲ್ಲ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ರೀ. ನಾವು ಆರಾಮದೇ ನೋಡ್ರಿ. ಸಪೋರ್ಟ್ ಮಾಡಿರಿ ಕತೆಗಳಿಗೆ. ಆದಷ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಶೋಭಾ ಜೀವನದ ಕಥೆನ ಭಾಳ ಲೆಂತಿ ಹೇಳಿಬಾಡ್ರಿ ಅಂತೀರಿ. ನನಗೆ ಏನು ಅನಿಸ್ತೈತಿ ಕೆಲವೊಬ್ರಿಗೆ ಅರ್ಥ ಆಗಂಗಿಲ್ಲ ಅಂತಂದು ನಾನು ಸ್ವಲ್ಪ ನಿಧಾನಕ್ಕೆ ಮಾಡ್ತೇನೆ ರೀ. ಇನ್ಮೇಲೆ ಹೇಳಂಗಿಲ್ಲ ತಗೋರಿ. ನೀವು ಹೆಂಗೆ ಹೇಳ್ತೀರಿ ಹಂಗೆ ಸ್ವಲ್ಪ ಫಾಸ್ಟಾಗಿ ಮೂವ್ ಮಾಡ್ಕೊಂಡು ಹೋಗ್ತಾನೆ ಕಥೆನ. ಕೆಲವೊಬ್ರು ಕಮೆಂಟ್ ಮಾಡ್ತಾರೆ ರೀ, ಏನಂತಂದು ಯೂಸ್ಲೆಸ್ ಕಮೆಂಟ್ ಮಾಡ್ತಾರೋ ಏನು. ಹೆಸರು ಚೇಂಜ್ ಮಾಡಿರಿ, ಅದನ್ನ ಮಾಡಿರಿ. ಅದು ಫಸ್ಟಿಗೆ ಮಾಡ್ಬೇಕಂತಂದು ಹೆಸರು ಇದು ಮಾಡಿದ್ದೆ. ಆಮೇಲೆ ನಾನು ಬೇರೆ ಹೆಸರಿಟ್ಟು ಅದರಿಂದ ಮುಂದುವರ್ಸ್ಕೊಂಡು ಹೊಂಟೀನಲ್ರಿ. ನಿಮಗೇನು ಸಮಸ್ಯೆ? ಬೇಕಂದ್ರೆ ಇಷ್ಟ ಇದ್ರೆ ವಿಡಿಯೋಸ್ ನೋಡಿರಿ, ಕಷ್ಟ ಆದ್ರೆ ಬಿಡ್ರಿ. ಸುಮ್ಮನೆ ಎಲ್ಲರಿಗೂ ಡಿಮೋಟಿವೇಟ್ ಮಾಡೋಕೆ ಬರಬೇಡ್ರಿ. ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾನೆ ರೀ. ಕತೆನ ಮುಂದುವರ್ಸ್ಕೊಂಡು ಹೋಗ್ತೀನಿ ನೋಡಿರಿ. ಇವತ್ತಿನ ಕತೆ ಭಾಳ ಚೆನ್ನಾಗೈತ್ರಿ. ಸಪೋರ್ಟ್ ಮಾಡಿರಿ. ಯಾಕ ಯಾರು ಕಾಣವಲ್ರಲ್ಲ? ಶೋಭಾ ಯಾರ ಬಂದ್ರೆ ಅನಿಸ್ತೈತಡಿವ ಬಂದೆ. ಯಾರು? ನಾನು ರೀ ಅತ್ತಿ. ಬರ್ರಿ ಹೇಳಿ ಅಂದ್ರೆ ಕುಂದ್ರಿ. ಹ್ಞೂ ರೀ ಅತ್ತಿ. ಶೋಭಾ ರೀ? ಶೋಭಾ ಒಳಗೆ ಅಡುಗೆ ಮಾಡಾಕ್ತಿದ್ಲಪ್ಪ, ಕರಿತಂತಾಳೆ. ಶೋಭಾ ಬಂದ್ಲ ಅಂದ್ರೆ ಮಾತಾಡ್ಕೊಂಡು ಎಲ್ಲ ಸಮಾಧಾನದಿಲ್ಲೇ ಹೇಳ್ಬೇಕು. ಏನಾತು ತಪ್ಪಾಗೈತಿ ನಂದು, ಹೋಗೋಣ ಬಾ ಅಂತಂದು ಕರೆದ್ರೆ ಆಕೇನು ಅಲ್ಲೇ ನಂಗೆ ಬಿಡು ಬಂದ ಬರ್ತಾಳೆ. ಏನು ಮಾಡೋದು ಸಿಟ್ಟಿನ ಗಳಿಗ್ಯಾಗ ನಾನು ಅಷ್ಟು ಸಿಟ್ಟು ಮಾಡ್ಕೋಬಾರ್ದತ್ತೆ. ಏನಾಯ್ತು ಕರ್ಕೊಂಡು ಹೋಗ್ಕಾನೆ. ಇವತ್ತೊಂದು ದಿವ್ಸ ಉಳ್ಕೊಂಡು ನಾಳೆ ಕರ್ಕೊಂಡು ಹೋಗ್ಕಾನತ್ತಾಗ. ಮುದ್ದಿನ ಇದನ್ನು ಮಾಡಿದ್ರೆ ತಟ್ಟಿ ಒಂದಿದ್ರ ಬೇಸನ್ ಬಿಟ್ಟೆಗೆ ಹಾಕಿರ್ತಾನೆ ತಗೊಳವ ಶೋಭಕ್ಕ. ಹ್ಞೂ ಅಮ್ಮ, ಒಂದಿದ್ರ ಬೇಸನ್ ಬಿಟ್ಟೆಗೆ ಹಾಕತ್ತಾಗ ಬಿಸಿ ಇರ್ತಾವು. ಈಗ ಅಪ್ಪನ ಬರಲಿ ಓಟ್ರು ಕೂಡಿ ಊಟ ಬರ್ತೈತತ್ತಾಗ. ನೀನು ಹಿಂಗೆ ನಕ್ಕಂತ ಇದ್ರೆ ನನಗೇನೇನು ಬ್ಯಾಡ ನೋಡವ. ಏನು ನೀನು ಹಿಂಗೆ ನಕ್ಕಂತ ಇರ್ಬೇಕು. ಹ್ಞೂ ಅಮ್ಮ, ಎಲ್ಲರ ಮನೆಗೆ ಇದ್ದಂಗೆ ಇರ್ತಾವಲ್ಲ ಜಗಳ. ಏನು ಅದಕ್ಕೆ ತಲೆ ಕಟ್ಸ್ಕೊಂತ ಕುಂತ್ರೆ ಆಗಂಗಿಲ್ಲ. ಸುಮ್ಮನೆ ಬೇಸರ ಮಾಡ್ಕೊಂಡು ಕುಂದ್ರಾಗ ನನ್ನ ಗಂಡ ಹಂಗಿಲ್ಲ ಅಮ್ಮ. ಭಾರಿ ಒಳ್ಳೆ ಬುದ್ಧಿ ಅವ್ರದ್ದು. ಹಂಗೆ ಇದು ಮಾಡೋರಲ್ಲ, ಏನ ಸಿಟ್ಟಿನ ಗಳಿಗ್ಯಾಗ ಅವರು ಒಂದಕ್ಕೊಂದು ಹೇಳಿ ಹಂಗೆ ಮಾಡಿಟ್ಟಾಟ. ನನ್ನ ಗಂಡ ಭಾರಿ ಒಳ್ಳೆನಮ್ಮ. ಹ್ಞೂನವ, ಗಂಡಸರು ಚಲೋನ ಇರ್ತಾರ. ಏನು ಇವರು ಹಿಂಗೆ ಮಾಡಿಬಿಡ್ತಾರವ. ಏನು ಮಾಡೋಕ್ಕಾಗಲ್ಲ ತಾಯಿ. ಹೋದ್ಮೇಲೆ ಒಂದು ಬರಲಿ ಹೋಗಲಿ ಅನ್ಸರ್ಸ್ಕೊಂಡು ಹೋಗವ ಆಟ ನೋಡು. ಏನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಏನು ಅದು ಮಾಡಿ ಕೇಳಿಲ್ಲ ಹಂಗೆ. ಗಂಡ ಏನು ಒಂದು ಮಾತನ್ಲಿ, ಅತ್ತೆ ಒಂದು ಮಾತನ್ಲಿ, ಸುಧಾರಿಸ್ಕೊ. ಹ್ಞೂ ಅಮ್ಮ, ಬಟ್ ಏನಾರ ಅನ್ಲಿ ತಲೆ ಕೆಡ್ಸೋಣಂಗಿಲ್ಲ. ಏನು ಹೇಳ್ತಾರೆ ಅದು ಮಾಡಿ ಇರ್ತಾನೆ. ಸುಮ್ಮನೆ ನನ್ನ ಪಾಡಿಗೆ ಆತ ನನ್ನ ಕೆಲಸ ಆತ ಇರ್ತಾನೆ ಅಮ್ಮ. ಆಟ ನೋಡವ ಆಟ. ನನ್ನ ಮೊಮ್ಮಗಳ ನಾನು ಗಟ್ಟಿ ಇರ್ತಂಗೆ ನಿಂದೊಂದು ಏನಾರ ಕೂಸರ ಅಡಿಯವ ಬಾಣೆತನ ಮಾಡ್ತೇನೆ. ನನಗೂ ಒಂದಿಟ್ಟು ಗಟ್ಟಿದ್ದಂಗೆ ನಿಂದು ಒಂದು ಕೂಸು ಬಾಣೆತನ ಮಾಡಿದ ನನಗೂ ಒಂದಿಟ್ಟು ಸಮಾಧಾನ ತಾಯಿ. ನಿಮ್ಮವು ಒಬ್ಬೇಕಿಗೆ ಎಲ್ಲ ಆಗಂಗಿಲ್ಲ ಏನು. ಹ್ಞೂ ಅಮ್ಮ, ನಮ್ಮ ಕೈಯಾಗ ಏನೈತಿ ಎಲ್ಲ ದೇವ್ರು ಕೊಟ್ಟಾಗ ತಗೊಳ್ಳೋದು. ಶೋಭಾ ಏನವ ಯಾರ ಬಂದಂಗತ್ತಲ್ ಬಿ? ಯಾರು? ನಿನ್ನ ಗಂಡು ಬಂದೈತೆ ತಾಯಿ? ಹೌದೇನು ಬೇ? ಇವ್ರು ಬಂದಾರ? ಬಂದು ನಡಿ ಬೇ. ಬಂದು ನಡಿ, ಹೋಗವ ಹೋಗು. ಒಂದು ಚರ್ಗಿ ನೀರು ತೊಗೊಂಡೋಗಿ ಕೊಡು ಹೋಗು. ಚಾ ಅದನ್ನ ಮಾಡ್ತೀಯೇನು ಉಂತತೆ ನೋಡ್ತಾ ಅಮ್ಮ. ಅಲ್ಲಿ 8 ಗಂಟೆ ಆಗೈತಿ. ಉಂಟತ್ತು ತಗೋ ಒಂದು ಚಾವತ್ತು. ಮತ್ತು ಇನ್ನೇನು ಇಟ್ಟತ್ನೇ ಚಾ ಕುಡಿದ್ರೆ ಸರಿ ಆಗಂಗಿಲ್ಲ. ಹೋಗು ನೀರು ಅದನ್ನ ಕೊಡು ಹೋಗು. ಅವ್ವ ಇದನ್ನೊಂದಿಟ್ಟು ಇಲ್ಲಿ ಕುತ್ಕ ಬಾ. ಮತ್ತು ಹೊತ್ಗಿತ್ತಿತ್ತು ಸ್ವಲ್ಪ ನೀರೈತಿ. ನಾನು ಚೂರು ನೀರಿದಾಗತ್ಲೆ ಅತ್ತೆಗತ್ಲೆ ಒಲಿ ಬಂದ್ ಮಾಡಿಬಿಡು. ಮುದ್ದಿ ಒಂದು ಅಮ್ಮ ತಟ್ಟಿದ್ರೆ ಆತು. ಅನ್ನನ ಆಗೈತಿ, ಎಲ್ಲ ಆಗೈತಿ. ಒಂದೆರಡು ಉಳ್ಳಾಗಡ್ಡಿ ನಿಂಬೆಹಣ್ಣು ಹೆಚ್ಚಬೇಕು ನೋಡಾಟ ಉಣ್ಣಾಕ. ಹ್ಞೂ ಬಾ, ನಾನು ನೋಡ್ತೇನೆ. ಕಣಬೇ, ಅಪ್ಪ ಇದ್ದಿದ್ರು ಚಲೋ ಆಕತ್ತು. ಅಪ್ಪ ಇವರು ಎಲ್ಲರೂ ಕೂಡ ಉಣ್ಣಾಕ ಬರ್ತೈತೆ. ನಾ ಹೋಗಂತಡಿ. ಇವತ್ತು ಅಮ್ಮನ ಬಂದದ್ದು ಚಲೋ ಆತವ. ನನಗಂತೂ ಭಾರಿ ಸಂತೋಷ ಆಯ್ತು. ನನಗೆ ಒಂಥರ ಜನ ಏನು ಅನ್ಕೊಂತಾರೋ ಏನೋ, ಮಗಳನ್ನ ಯಾಕೆ ತಂದು ಮನೆಗೆ ಇಟ್ಕೊಂಡಾರ ಅಂತಂದು ನನಗೊಂಥರ ಅನ್ಸೋದಿವೆ ಅವ್ವ. ಮನಸ್ಸಿನಾಗ ನೋವು ತಿಂತಿದ್ ನೋಡು ನಾನು. ಹೆಂಗಾರೆ ಯಾಕಾಗ್ಲಿಕ್ಕೆ ಗಂಡನ ಮನೆಗೆ ಆಕಿ ಸುಖ ಆಗಿದ್ರೆ ಸಾಕು. ನನಗೆ ಇನ್ನೇನು ಬ್ಯಾಡ ನೋಡು. ಆಕಿ ಗಂಡನ ಬಂದತ್ತಿ ಅಂದ್ಮ್ಯಾಗ ಚಲೋತ್ ನಂಗೆ ನೋಡ್ಕೊಂತತ್ ಬಿಡು. ಚಿಂತೆ ಯಾಕೆ ಮಾಡ್ತಿದ್ದಿ ಏನು? ಅಷ್ಟಿಲ್ದಂಗೆ ಬಂತಾನೇನು ಕರ್ಕೊಂಡು ಹೋಗಾಕ. ಚಲೋತ್ ನಂಗೆ ಇಟ್ಕೊಂತ ಅನ್ಬಿಡು. ಅವನು ಏನ ಸಿಟ್ಟಿನ ಗಳಿಗ್ಯಾಗ ಒಂದು ಮಾತು ಬರ್ತಾವೆ ಹೋಕ್ಕವು. ಏನಾತು ಬಿಡವ. ಹೆಂಗಿದ್ರು ನೀವು ಇದನ್ನು ತರಿಸಿದ್ದಕ್ಕೂ ತಮ್ಮ ಬಂದದಕ್ಕೂ ಚಲೋ ಆತು. ಉಂಡು ಬೆಳಗ್ಗೆ ಹೋಗಾರ ಮತ್ತು ಗಂಡ ಹೆಂಡತಿ. ಹ್ಞೂನ್ವ ಚಲೋ ಆಯ್ತು ನೋಡಿ. ನನಗೂ ಅದು ಅನ್ಸಕತ್ತೈತಿ. ಮತ್ತು ತಮ್ಮನು ಬಂದದ್ದು ಅದು ಚಲೋ ಆಯ್ತು. ಹೊಟ್ಟು ತುಂಬ ಉಂಡು ಬೆಳಗ್ಗೆ ಮತ್ತು ಗಂಡ ಹೆಂಡತಿ ಹೋಗಲ್ರಕ್ಕ. ಇವ ಇದು ಬೆಂದತಿ ಬಂದ್ ಮಾಡಿಬಿಡ್ಲಲ್ವ ಅಲ್ಲಿನ? ಸಾಕು ತಗೊಳವ. ತೀರ ಗಟ್ಟೋಪುಡಿ ಚಂಡಾದ್ರ ಚಲೋ ಆಗಂಗಿಲ್ಲ. ತೆಗಿ ಸಾಕತ್ತಾಗ ರೀ. ಶೋಭಾ ಇವಾಗ ಬಂದ್ರೇನ್ರಿ? ಈಗ ಬಂದು ನೋಡು. ಹೊಲ್ದಾಗ ಕೆಲ್ಸಿದ್ವಾ ಲಘು ಮುಗಿಸಿ ಮತ್ತು ಬರತ್ಲೆ ಒಂದಿಟ್ಟು ಹೊತ್ತಾತು. ಕೊನೆ ಬಸ್ ಸಿಕ್ತಾ ಬಂದೆ. ತಗೋರಿ ನೀರು.
ಥರ್ಮಸ್ ನೀರು ತೊಗೊಂಬರ್ಲೇನ್ರಿ? ಬೇಡ ಕುಂದ್ರು ಶೋಭಾ ಒಂದು ಮಾತು ಹೇಳ್ತಾನೆ, ಬೇಸರ ಮಾಡ್ಕೋಬೇಡ. ಏನು? ಇಲ್ರಿ ಹೇಳ್ರಿ. ಏನು? ಏನಿಲ್ಲ, ಅವತ್ತು ಅಂದದಕ್ಕೆ ನನ್ನ ಹಂಗೆಲ್ಲ ಮಾತಾಡಿ ಹೊಡೆದಕ್ಕೆ ಕ್ಷಮಿಸ್ಬಿಡು ಶೋಭಾ. ನನ್ನ ಇನ್ನೊಮ್ಮೇಟ್ ಇದು ಯಾವತ್ತೂ ಹಿಂಗೆ ಹಂಗಿಲ್ಲ, ಹಂಗೆ ನೋಡ್ಕೊತ ನಿನ್ನ ಏನ ಕೆಟ್ಟಗಳಿಗೆ ಅನ್ಬಾರ್ದಿತ್ತು, ಅಂದೆ ಹೊಡಿಬಾರ್ದಿತ್ತು, ಹೊಡೆದೆ. ನಂದು ಭಾರಿ ತಪ್ಪಾಗೈತೆ, ಅದಕ್ಕೆ ಪಶ್ಚಾತ್ತಾಪನೂ ಪಟ್ಬಿಟ್ಟ ನಾನು. ಎಷ್ಟು ನೋವು ತಿಂದಾನಿ ಅಂದ್ರೆ ನನಗೆ ಗೊತ್ತೈತಿ. ನನಗೆ ನೀನು ಬಿಟ್ಟಿರೋಕ್ಕಾಗಲಿಲ್ಲ, ಅದಕ್ಕೆ ಸುಮ್ಮನೆ ಬಂದುಬಿಟ್ಟೆ ಶೋಭಾ ನಾನು. ಆಯ್ತು ಬಿಡ್ರಿ, ಹೋಗ್ಲಿ. ನಾನು ಅದನ್ನ ಎದ ಕೆಟ್ಟಗಳಿಗೆ ಅಂತ ಮರ್ತ್ಬಿಟ್ಟಾನಿ, ಅದಕ್ಕೆ ಸುಮ್ಮನೆ ಆದ್ನಿರಿ ನಾನು. ಆಯ್ತು, ನಾವು ಬೆಳಗ್ಗೆನ ಊರಿಗೆ ಹೋಗ್ಬಿಡೋಣ ಶೋಭಾ. ಲಘು ಎದ್ದೊಂದಿಟ್ಟು ತಯಾರಾಗ್ಬಿಡು, ಹೊಲ್ದಾಗ ಕೆಲಸ ರಗುಡದವು. ಇಟ್ಟತ್ನೇ ಹೋಗಕ್ಕೆ ಬಸ್ಸು ಸಿಗಂಗಿಲ್ಲ, ಏನಿಲ್ಲ. ಬೆಳಗ್ಗೆ ಹೋಗೋಣಂತ. ಹ್ಞೂ ರೀ, ಹೋಗನ್ ತಗೋರಿ, ಬೆಳಗ್ಗೆ ಬರ್ತಾನಂತ, ಹೋಗನ್ರಿ. ಮಾವ ಕಾಣವಲ್ದಲ್ಲ? ಅಪ್ಪ ಈಗೆಲ್ಲ ಹೋತ್ರಿ, ಮಟನ್ ತಗೊಂಬಂದತ್ತಪ್ಪ. ಮಧ್ಯಾಹ್ನ ಪಾಲು ಹಾಕಿದ್ರಂತ, ಮತ್ತು ನನಗೆ ಮಾಡುವ ನೀನ ಮಾಡು ಅಂತ ನಾನು ಮಾಡಿದ್ದೆ. ಮಟನ್ ಸಾರು ಮಾಡಿ, ಮುದ್ದೆ ಮಾಡಿ, ಅನ್ನ ಮಾಡಿ ಅದ ಸಾರ್ಗಿಟ್ಟು ಕುಂತಿದ್ದೆ, ನೀವು ಬಂದ್ರಿ. ಅಪ್ಪ ಎಲ್ಲ ಓತ್ ನೋಡ್ರಿ. ಈಗ ಅಮ್ಮ ಬಂದತ್ರಿ ಊರಿಂದ. ಅಜ್ಜಿ ಕೇಳ್ತಾ ಅಜ್ಜಿ, ತಮ್ಮ ಹೆಂಗೈತವ, ಆರಾಮದನ ಅಂದು. ಹಿಂಗೆಲ್ಲ ಆಗಿದ್ದು ಅಷ್ಟಕ್ಕಷ್ಟ ಹೇಳೇನ್ರಿ ನಾನು. ಏನು ಅಪ್ಪನಿದ್ರಿಗೆ ಹೇಳಿಲ್ಲ, ಏನು ಬ್ಯಾಡ ಸುಮ್ಮನೆ ಮನ್ಸಿಗೆ ಏನೂ ಮಾಡ್ಕೊಂಡ್ಬಿಡ್ತೈತಪ್ಪ, ಅದನ್ನ ಹಿಡ್ಕೊಂಡು ಕೊಡ್ಬೇಕತ್ತೈತಿ ಅಂದು ಅಪ್ಪನಿದ್ರಿಗೆ ಏನು ಹೇಳಿಲ್ಲ. ಹಳಿ ಅಂದ್ರ ಮಾವ ಈ ಬಂದ್ರೆ ಅವ್ನು ಮಾವ ಈ ಬಂದು ನೋಡ್ರಿ. ಆರಾಮದಿರ? ಹ್ಞೂನಪ್ಪ ಆರಾಮದೇ ನೋಡು. ಚಲೋ ಆತ್ ಬಿಡ ತಮ್ಮ ಬಂದದ್ದು. ಮೊನ್ನೇನು ಬರಲಿಲ್ಲ, ಏನಿಲ್ಲ, ಒಬ್ಬೇಕಿನ ಕಳಿಸಿದ್ರಿ. ಚಲೋ ಆತ್ ಬಿಡು ಬಂದದ್ದು. ಕುಂದ್ರ ಬಾಯಪ್ಪ. ಇರ್ಲಿ ತಗೋ. ಇದು ಅಡಿಗೆಲ್ಲ ಆಗೈತೆ ನಮ್ಮ ಹೊಟ್ಟೆಗೆ ಸಂಕಟ ಹಾಕತೈತಿ. ಒಂದಿಟ್ಟು ಉಣ್ಣಾಕದ್ನ ನೀಡ್ಬೇಕು ತವಾ ಇವ. ಆತ್ ಬಾ, ಇವರು ಬಂದಾರ, ಅಷ್ಟು ಕೂಡೆ ಉಂಡ್ರಾತ. ಮತ್ತೇನೋ ಒಬ್ಬೊಬ್ಬರಿಗೆ ನೀಡೋದು. ಅಲ್ಲೇ ಬರ್ರಿ. ಅಮ್ಮ ಆರಾಮದಿಯಾ? ಏಮ್ಮ ಮಾತಾಡಿಸ್ತಾರ ನೋಡಲ್ಲಿ. ನೋಡಪ್ಪ ಹಂಗದಾವಿ. ನೀವು ತಮ್ಮ ಆರಾಮದಿರ? ನಿಮ್ಮವ್ವ, ನಿಮ್ಮ ತಮ್ಮ ತಂಗಿ ಎಲ್ಲರೂ ಆರಾಮದಾರೇನಪ್ಪ? ಹ್ಞೂನಮ್ಮ, ಎಲ್ಲರೂ ಆರಾಮದಾರ. ಕುತ್ಕೊಳಪ್ಪ, ಕುತ್ಕರಿ, ನೀಡ್ತಾನೆ. ಯಪ್ಪ ಇವ ಬಂದೆ. ನೀಡವ, ಹೊಟ್ಟೆಗೆ ಸಂಕಟ ಆಗತ್ತದ ನೋಡು. ಕುತ್ಕರ, ಅಲ್ಲೆಲ್ಲ ಓಸ್ರು ತಗೋರಿ. ಕೊಡು ಅಲ್ಲಿ ಮಾವರಿಗೆ ಅವ್ರಿಗೆ. ಇಲ್ಲ ತಗೋರಿ ಹೇಳಿ ಅಂದ್ರ ನೀವು. 3-4 ದಿವಸ ಆಗಿತ್ತು, ನೆಟ್ಟಗ ಉಣ್ಣಂಗ ಆಗವಲ್ದು. ಯಾಕ? ಎಂಥ ರುಚಿ ಆಗೈತೆ ನೋಡಿ. ಸಾರಂತ್ರ ಭಾರಿ ಚಂದ ಆಗೈತಿ, ಭಾಳ ರುಚಿ ಆಗೈತೆ ಬಿಡು. ಮುದ್ದಿಂದ ಎಂಥ ಚಲೋ ಆಗ್ಯಾವ. ಮುದ್ದಿನ ಅಮ್ಮ ಮಾಡ್ತಾರೆ, ಚಲೋ ಆಗ್ಯಾವಲ್ಲ ಮುದ್ದೆ, ಎಷ್ಟು ಚಂದ ಆಗ್ಯಾವ ನೋಡಿ. ಉಂಡ್ರಿ ಅವ, ಅವ್ರು ತುಂಬ ಉಂಡ್ರಿ. ತಮ್ಮಗೇನೋ ಸಾಕವ, ಪೀಸಿನೋ ಸಾಕು. ಅಮ್ಮ ಬ್ಯಾಡ ಅದಾವು. ರಗಡ ಹಾಕ್ಯಾಳ ಸಾಕು, ಏನೇನು ಬೇಡ ನನಗೆ. ಇದ್ರಾಗ ಅನ್ನ ಮುದ್ದೆ ಎಲ್ಲ ನೀಡ್ಯಾಳ, ಏನು ಬೇಡ. ಬೆಳಗ್ಗೆ ಲಘುನ ಹೊಕ್ಕವ್ರಿ ಮಾವರ ನಾವು. ನಂದು ಹೊಲದಾಗ ಕೆಲಸ ಅದು ರಗಡ ಐತಿ. ಮತ್ತು ನಾವು ಲಘುನ ಹೋಗ್ಬೇಕು. ಜ್ಯೋತಿ ಒಂದಿಟ್ಟು ದೌಡೆ ತಯಾರಾಗಿ ನಾನು ಎಬ್ಬಿಸ್ಬಿಡು. ಲಘು ಹೋಗೋಣಂತ. ಫಸ್ಟ್ನೇ ಬಸ್ ಎಷ್ಟೊತ್ತಿಗೆ ಐತ್ರಿ ಅದು? ಅಷ್ಟು ಲಘು ಯಾಕ್ರಿ? ಗಿಂಟ್ ಮಧ್ಯಾಹ್ನ ಮೇಲೆ ಹೋಗಕ್ಕೆ ಬರ್ತದಿಲ್ಲ. ಅಲ್ಲಿ ಹೊಲದಾಗ ಕೆಲಸ ರಗುಡದವ್ರಿ. ಬಿಟ್ಟು ಇಲ್ಲಿ ಕುಂತಿ ಅಂದ್ರೆ ಅಲ್ಲಿ ಯಾರು ಇಲ್ಲ. ಇದು 6-7 ಗಂಟೆಯಿಂದ ಚಲೋ ಆಕತಿ. ಮತ್ತು ಅದಕ್ಕೆ ಹೋಗೋಯ್ ತಗೋರಿ ನಾವು ಹಂಗಾರ. ಅಲ್ಲ ಮತ್ತೆ ಇದಕ್ಕಿದ್ದಂಗೆ ಮಧ್ಯಾಹ್ನ ಮೇಲೆ ಹೋಗಕ್ಕೆ ಬರ್ತದೆ ತಗೋರಿ. ಇಲ್ರಿ ಅತ್ಯಾರ, ನಾನು ಆಕಿನ ಕರ್ಕೊಂಡು ಹೋಗೋ ಸಲುವಾಗಿ ಎಲ್ಲ ಕೆಲಸ ಇದ್ಕಿದ್ದಂಗೆ ಬಿಟ್ಟು ಬಂದೆ. ಹಂಗಾಗಿ ಮತ್ತು ನಾನು ಅಲ್ಲಿ ಕೆಲ್ಸಿಂದ ಕುಳಿದು ಬಿಡ್ತಾವೆ, ಯಾರಿಲ್ಲ ಅಲ್ಲಿ. ಇವನು ನಮ್ಮ ಬಸ್ ಹೋಗೋಣ ಅಂದ್ರೆ ಅವನು ಹೋಗಲ್ಲ. ಆಯ್ತವ, ಹೋಗ್ಲಿ ಬಿಡ ತಾಯಿ. ಏನು ಬ್ಯಾಡ ಅನ್ಬಾರ್ದು ಹೋಗೋರಿಗೆ. ಹೋಗ್ಲಿ ಬಿಡು, ಚಂದಂಗೆ ಹೋಗಿ ಮುಟ್ಟಿದ್ರೆ ಸಾಕತ್ತಾಗ. ನಿಮ್ಮ ಅವ್ವಾರು ಬಂದು ಭಾಳ ದಿವಸ ಆದಂಗಾಗಿತ್ತು, ಕರ್ಕೊಂಬಂದಿದ್ರೆ ಚಲೋ ಆಕತ್ ನೋಡು. ಅವರು ಎಲ್ಲಿ ಇದ್ರಾಗ ಮದುವೆಯಾಗಿ ಬಂದಾರ ಸೈ. ಅಲ್ಲಿ ಮನ್ಯಾಗ ನಮ್ಮ ತಂಗಿ ಬಂದಾಳ್ರಿ ಮಾವ್ರ. ಮತ್ತು ಅಕ್ಕಿನ ಈಗ ಹುಡುಗೈತೆ, ಬಿಟ್ಟು ಬರೋಕ್ಕಾಗಲಲ್ಲ. ಹಾಗಾಗಿ ನಾನು ಬಂದೆ. ಅವಾಗಾರ ಪುರ್ಸತ್ ಮಾಡ್ಕೊಂಡು ಬರ್ರಿ ಒಂದು ದಿವಸ. ಎಲ್ಲಿ ಬರಂಗ ಇಲ್ಲ, ಅವ್ರಂತರೂ ಅಮ್ಮರು ಬರೋದೇ ಇಲ್ಲ. ಬರ್ತಾವ್ರಿ ಮಾವ್ರ.